ಹಲೋ ವೀಕ್ಷಕರೇ, ಇವತ್ತಿನ ನಮ್ಮ ದಿನ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಮನೆ ತುಂಬ ಪಾತ್ರೆ ಇದ್ದ ಕಾರಣ ಪಾತ್ರೆ ಎಲ್ಲ ಮೊದಲು ತೊಳೆದಿಟ್ಟು ಹಾಗೆ ತಿಂಡಿಗೆ ಅಂತ ಚಿತ್ರಾನ್ನ ಮಾಡಿಟ್ಟೆ. ಹಾಗೆ ನನ್ನ ಇಬ್ಬರು ಮಕ್ಕಳು, ಒಬ್ಬ ಮಲ್ಕೊಂಡಿದ್ದ, ಇನ್ನೊಬ್ಬ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದ. ಇವತ್ತು ಸಂಡೇ ಆಗಿದ್ದರಿಂದ ನನ್ನ ದೊಡ್ಡ ಮಗ ಇನ್ನೂ ಮಲ್ಕೊಂಡಂಗೆ ಇದ್ದ. ಬೇರೆ ದಿನ ಆದರೆ ಬೇಗನೆ ಎದ್ದು ಬಿಡ್ತಾನೆ. ಹಾಗೆ ಫ್ರೀ ಟೈಮ್ ಇದ್ದ ಕಾರಣ ಹಾಗೆ ಸ್ವಲ್ಪ ರಿಫ್ರೆಶ್ ಆಗೋಣ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕೆ ರೆಡಿ ಆದು. ಅದರಲ್ಲಿ ನನ್ನ ಚಿಕ್ಕ ಮಗ ಅಂತೂ ಅವ್ರ ಅಪ್ಪನ ಬಿಟ್ಟು ಹೊಲ್ಗಾಡಂಗೆ ಇಲ್ಲ. ಸೊ ಅವನು ಕರ್ಕೊಂಡು ಹೋದ. ಯಾವ ರೀತಿ ಇರ್ತಾನೆ ಅಂತ ನೋಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು, ಅವನು ನನ್ನ ದೊಡ್ಡ ಮಗನಿಗೆ ಆಡೋಕ್ಕೆ ಬಿಟ್ಟಿಲ್ಲ. ಅವ್ರ ಅಪ್ಪನ ಬಿಟ್ಟು ಅವನು ಅಲ್ಗಾಡದೇ ಇರೋ ಕಾರಣ ಅವನು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕು ಅಂತ ಹೇಳ್ಕೊಂಡು ಅವ್ರ ಅಪ್ಪನ ಜೊತೆನೇ ಇದ್ದ. ಪಾಪ ನನ್ನ ದೊಡ್ಡ ಮಗ ತುಂಬಾ ಬೇಜಾರು ಮಾಡ್ಕೊಂಡು ಬಂದ. ನೆಕ್ಸ್ಟ್ ಡೇ ನಮ್ಮ ಮಾಮನ ಜೊತೆ ಹೋಗ್ತೀನಿ, ನೀವಿಬ್ಬರು ನನ್ನ ಆಟಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಂದ. ಹಾಗೆ ತುಂಬಾ ಚೆನ್ನಾಗಿತ್ತು. ಈ ಸಮ್ಮರ್ ವೆದರಲ್ಲಿ ಈ ಥರ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಮಕ್ಳನ್ನ ಕರ್ಕೊಂಡು ಹೋದರೆ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ನಮ್ಮೂರಲ್ಲಿ ಈ ರೀತಿ ಈಗ ರೀಸೆಂಟಾಗಿ ಓಪನ್ ಮಾಡಿರೋದ್ರಿಂದ ಜಾಸ್ತಿ ಜನನೂ ಬರ್ತಿದ್ದಾರೆ. ಹಾಗೆ ತುಂಬಾ ಕ್ಲೀನಾಗಿ ಕೂಡ ಇದೆ. ನೋಡಿ, ನನ್ನ ಮಗ ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾನೆ. ಇನ್ನೆಲ್ಲ ಮಾಡಿದಂತೆ ಶವರಲ್ಲಿ ಸ್ನಾನ ಮಾಡೋ ಒಂದು ತಣ್ಣೀರು ಬೇಡ ಅಂತ ತುಂಬಾ ಆಟ ಮಾಡ್ತಿದ್ದ. ಆದರೂ ಅವನ್ನ ಹಾಗೆ ಬಿಡಬಾರ್ದು ಅಂತ ಶವರಲ್ಲಿ ವಾಶ್ ಮಾಡಿಕೊಂಡು ಆನಂತರ ಸ್ವಲ್ಪ ಸ್ನ್ಯಾಕ್ ತಿನ್ನೋಣ ಅಂದ್ಬಿಟ್ಟು ಔಟ್ಸೈಡ್ ಹೋದು. ಅಲ್ಲೂ ಕೂಡ ಚಿಕ್ಕ ಮಗನಿಗೆ ಇನ್ನೂ ನಾನ್ ವೆಜ್ ತಿಂತಾ ಇರೋ ಕಾರಣ ಅವನಿಗೆ ನಾನ್ ವೆಜ್ ತಿನ್ನಬೇಕು ಅನಿಸುತ್ತೆ, ಬಟ್ ತಿನ್ನೋಕ್ಕೆ ಆಗ್ತಿರಲಿಲ್ಲ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡಿಕೊಂಡು ತಿಂತಿದ್ದ. ಇವತ್ತಿನ ಡೇ ಅಂತೂ ತುಂಬಾ ಎಂಜಾಯ್ ಮಾಡ್ದ ಅವನು.